ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್. ಇವತ್ತಿನ ವಿಡಿಯೋದಲ್ಲಿ 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ 3ರಿಂದ 5ನೇ ತರಗತಿಗಳಿಗಾಗಿ ಚಟುವಟಿಕೆಗಳು. ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಿರ್ಬೋದು ನೀವು. ನಾನು ಶ್ರೀಮತಿ ಕಮಲಾ ರಮೇಶ್. ಬನ್ನಿ ನೋಡೋಣ. ವಿಡಿಯೋದಲ್ಲಿ ಕಾಣ್ತಿರುವಂತೆ 1ನೇ ವಾರದ ಚಟುವಟಿಕೆ. ಇಲ್ಲಿ ಶೀರ್ಷಿಕೆ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ಅಂತಿದೆ. ಹಾಗಾಗಿ ಮಕ್ಕಳು ಅಂದರೆ 3ರಿಂದ 5ನೇ ತರಗತಿಯ ಮಕ್ಕಳನ್ನು ನಾವು ಶಾಲೆಯ ಗ್ರಂಥಾಲಯಕ್ಕೆ ಕರೆದುಕೊಂಡು ಭೇಟಿ ನೀಡಬಹುದು. ನಂತರ ಅಲ್ಲಿ ಇರುವಂತಹ ಸಂಪನ್ಮೂಲಗಳು ಅಂದರೆ ಗ್ರಂಥಾಲಯದಲ್ಲಿ ಸಿಗುವಂತಹ ಪುಸ್ತಕಗಳಿರ್ಬೋದು, ನಂತರ ಚಿತ್ರವಿರುವಂತಹ ಕಥೆಗಳ ಪುಸ್ತಕ ಇರ್ಬೋದು, ತರಗತಿ ಕೋಣೆಯಲ್ಲಿ ಬಳಸುವ ಅಭ್ಯಾಸ ಪುಸ್ತಕ ಇರ್ಬೋದು, ಅಥವಾ ನಲಿಕಲಿಯಲ್ಲಿ ಸಿಗುವಂತಹ ಕಥೆಗಳ ಕಾರ್ಡನ್ನು ಬಳಸ್ಕೋಬೋದು. ಸೊ ಈ ರೀತಿಯಾಗಿ ಹಲವಾರು ಸಂಪನ್ಮೂಲಗಳನ್ನು ಬಳಸ್ಕೊಂಡು ಈ ಚಟುವಟಿಕೆಯನ್ನು ಮಾಡ್ಬೋದು. ಸೊ ಈ ಚಟುವಟಿಕೆಯ ವರದಿಯನ್ನು ನೋಡೋಣ, ಯಾವ ರೀತಿ ಬರೆಯೋದು ಅಂತ. ಸೊ ಇಲ್ಲಿ ಕಾಣ್ಬೋದು, ಫ್ಲ್ಯಾಶ್ ಕಾರ್ಡ್ಗಳನ್ನು ನಾವು ಬಳಸ್ಕೋಬೋದು ಈ ಚಟುವಟಿಕೆಗೆ. ಈ ಥರ ಚಿತ್ರವನ್ನು ತೋರಿಸುತ್ತಾ ಮೊದಲನೇ ಸಾಲು ಹೇಳಿ ಮಕ್ಕಳಿಗೆ ಕತೆ ಕಟ್ಟಲು ಹೇಳ್ಬೋದು. ಇದಕ್ಕೆ ನಾವು ಸನ್ನಿವೇಶ ಕಾರ್ಡನ್ನು ಬಳಸ್ಕೋಬೋದು. ನಾವು ನಲಿಕಲಿ ತರಗತಿಯಲ್ಲಿ ಬಳಸ್ಕೊತೀವಲ್ಲ, ಆ ಕಾರ್ಡನ್ನು ಬಳಸ್ಕೊಂಡು ಮಕ್ಕಳಿಗೆ ಮಾತನಾಡಲು ಹೇಳ್ಬೋದು. ಈಗ ವರದಿ ನೋಡೋಣ. ಇಲ್ಲಿ ಕಾಣ್ಬೋದು 3ರಿಂದ 5ನೇ ತರಗತಿಗಳಿಗಾಗಿ ಚಟುವಟಿಕೆ 1ನೇ ವಾರದ ವರದಿ. ಸೊ 1ನೇ ವಾರ ಅಂದಾಗ ಇಲ್ಲಿ 4ನೇ ತಾರೀಕಿಂದ 9ನೇ ತಾರೀಕಿನವರೆಗೆ ನಡೆಯುವ ಚಟುವಟಿಕೆಯ ವರದಿಯನ್ನು ಬರೆದಿದ್ದೀನಿ. ಸೊ ಇದು ಮಾದರಿ, ನೀವು ಬದಲಾವಣೆ ಮಾಡ್ಕೋಬೋದು ನಿಮ್ಮ ತರಗತಿಯೇ ಅನುಗುಣವಾಗಿ. ಕೆಳಗಡೆ ನೋಡ್ಬೋದು ಚಟುವಟಿಕೆ ಅಂದರೆ ಶಾಲಾ ಗ್ರಂಥಾಲಯಕ್ಕೆ ಭೇಟಿ ಅಂತಿದೆ. ಸೊ ಈ ವಾರದ ಚಟುವಟಿಕೆ ಆಗಿರುತ್ತೆ. ಬೇಕಾಗುವ ಸಂಪನ್ಮೂಲಗಳು ಅಂದಾಗ ಗ್ರಂಥಾಲಯದ ಪುಸ್ತಕಗಳು, ಚಿತ್ರಗಳ ಪುಸ್ತಕಗಳು, ಕತೆಗಳ ಸರಣಿ ಇರುವಂತಹ ಕತೆಗಳ ಕಾರ್ಡು, ಚಿತ್ರ ಮತ್ತು ವಾಕ್ಯಗಳಿರುವ ಫ್ಲ್ಯಾಶ್ ಕಾರ್ಡು, ಅಭ್ಯಾಸ ಪುಸ್ತಕಗಳು. ನಂತರ ಚಟುವಟಿಕೆಯ ವಿವರವನ್ನು ಬರೀಬೇಕಾಗುತ್ತೆ. ಇಲ್ಲಿ ಕಾಣ್ಬೋದು ವಿಡಿಯೋದಲ್ಲಿ ನಾನು ಚಟುವಟಿಕೆಯ ವಿವರ ಬರ್ತಿದ್ದೀನಿ. ಸೊ ಈ ರೀತಿಯಾಗಿ ವಿವರಗಳನ್ನು ನಾವು ಬರೀಬೋದು. ನಂತರ ವರದಿ, 1 ವಾರದ ಕಾಲ ಯಾವ ಚಟುವಟಿಕೆಗಳು ನಡೆಯುತ್ತವೆ ಅಂತ ನಾವಿಲ್ಲಿ ವಿಸ್ತಾರವಾಗಿ ಬರೀಬೇಕಾಗುತ್ತೆ. ಇಲ್ಲಿ ನಾನು 3 ಗುಂಪುಗಳನ್ನಾಗಿ ಮಾಡಿ ನಂತರ ಚಟುವಟಿಕೆಯನ್ನು ವಿವರಿಸಿದ್ದೀನಿ. ಸೊ ಗುಂಪುಗಳಂದಾಗ ನಾವು ಇಲ್ಲಿ 1ನೇ ಗುಂಪಲ್ಲಿ 3ನೇ ತರಗತಿ, 2ನೇ ಗುಂಪಲ್ಲಿ 4ನೇ ತರಗತಿ, 3ನೇ ಗುಂಪಲ್ಲಿ 5ನೇ ತರಗತಿ, ಈ ರೀತಿಯಾಗಿ ವಯಸ್ಸಿಗೆ ಅನುಗುಣವಾಗಿ ಮಕ್ಕಳನ್ನು ವಿಂಗಡಿಸಿ ಅವುಗಳಿಗೆ ಸೂಕ್ತವಾದಂಥ ಪುಸ್ತಕವನ್ನು ನೀಡಬಹುದು. ನಮ್ಮ ಗ್ರಂಥಾಲಯದ ಪುಸ್ತಕಗಳು 1ನೇ ದಿನ ನಾವು ಪುಸ್ತಕಗಳನ್ನು ಹಂಚ್ಬೋದು. 2 ಮತ್ತು 3ನೇ ದಿನ ಅವನ್ನು ಓದಲಿಕ್ಕೆ ಮಕ್ಕಳಿಗೆ ತಿಳಿಸ್ಬೋದು. ನಂತರ ಅವನ್ನು ಮನೆಗೆ ತಗೊಂಡು ಹೋಗಿ ಹಿರಿಯರ ಸಹಾಯದಿಂದ ಮಕ್ಕಳಿಗೆ ಆ ಪುಸ್ತಕಗಳನ್ನು ಅರಿಯಾಗಿ ಓದುವ ರೀತಿ ತಿಳಿಸ್ಬೇಕು. ಸೊ 3ನೇ ಮತ್ತು 4ನೇ ದಿನ ನಾವು ಮಕ್ಕಳನ್ನು ವೃತ್ತದಲ್ಲಿ ಕೂಡಿಸಿಕೊಂಡು ನಾವು ಫ್ಲ್ಯಾಶ್ ಕಾರ್ಡ್ಗಳನ್ನು, ಚಿತ್ರ ಇರುವಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನು ಬಳಸ್ಕೊಂಡು ಮಕ್ಕಳಿಗೆ ಅದನ್ನು ತೋರಿಸುತ್ತಾ ಒಂದು ಸಾಲು, ಆ ಕಥೆಯ ಮೊದಲನೇ ಸಾಲು ಅಥವಾ ವಾಕ್ಯವನ್ನು ಹೇಳ್ಬೋದು. ಅದನ್ನು ಮಕ್ಕಳು ತಮ್ಮ ಅವಿವೇಕಕ್ಕೆ ಅಂದರೆ ತಮ್ಮ ವಿಚಾರಕ್ಕೆ ಬಿಟ್ಟಂತೆ ಕಲ್ಪನೆ ಮಾಡುತ್ತಾ ಮಕ್ಕಳ ಕಥೆಯ ಎಣೆಯಬಹುದು ಮತ್ತು ಆ ಕಥೆಯನ್ನು ಪೂರ್ಣಗೊಳಿಸ್ಬೋದು. ಇಲ್ಲಿ ಮಕ್ಕಳಿಗೆ ಹೆಚ್ಚಿನ ಸಮಯ ಮಾತಾಡಲಿಕ್ಕೆ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಗುಂಪುಗಳಲ್ಲಿ ಚಟುವಟಿಕೆ ನಡೆಯುತ್ತೆ 1 ವಾರದ ಕಾಲ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.